ಪಶುಸಂಗೋಪನೆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಉದ್ಯೋಗಾಕಾಂಕ್ಷಿಗಳ ಕಾಳಜಿ ಮರೆತಿದೆ ಪಶುಸಂಗೋಪನೆ ಇಲಾಖೆ. ಯಾಕಂದ್ರೆ ಪಶುಸಂಗೋಪನೆ ಇಲಾಖೆಯಲ್ಲಿ 10,775 ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್ 1,451 ಹುದ್ದೆಗಳು, ಹಾಗೆ ಬಿ ಗ್ರೇಡ್ 35, ಸಿ ಗ್ರೇಡ್ 3,218 ಹುದ್ದೆಗಳು, ಡಿ ಗ್ರೇಡ್ ನಲ್ಲಿ 6,051 ಹುದ್ದೆಗಳು ಖಾಲಿ ಇರುವಂತದ್ದು. ಉದ್ಯೋಗಾಕಾಂಕ್ಷಿಗಳ ಒಂದು ಕಾಳಜಿಯನ್ನ ಮರೆತಿದೆ ಪಶುಸಂಗೋಪನೆ ಇಲಾಖೆ. ಎಸ್, ಪಶುಸಂಗೋಪನೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 10,775 ಹುದ್ದೆಗಳು ಖಾಲಿ ಇರುವಂತದ್ದು. ಪಶುಸಂಗೋಪನೆ ಇಲಾಖೆಯಲ್ಲಿ ಈವರೆಗೂ 10,775 ಹುದ್ದೆಗಳು ಖಾಲಿ ಇದೆ. ಅದರಲ್ಲೂ ಎ ಗ್ರೇಡ್ ಅಂತ ಬಂದ್ರೆ 1,451 ಹುದ್ದೆಗಳು ಖಾಲಿ ಇದೆ. ಇನ್ನು ಬಿ ಗ್ರೇಡ್ ಅಲ್ಲಿ 35 ಹುದ್ದೆಗಳು ಖಾಲಿ ಇದೆ. ಹಾಗೆ ಸಿ ಗ್ರೇಡ್ ಅಲ್ಲಿ 3,218 ಹುದ್ದೆಗಳು ಖಾಲಿ. ಹಾಗೆ ಡಿ ಗ್ರೇಡ್ ಅಲ್ಲಿ 6,051 ಹುದ್ದೆಗಳು. ಪಶುಸಂಗೋಪನೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 10,775 ಹುದ್ದೆಗಳು ಖಾಲಿ ಇರುವಂತದ್ದು. ಎಸ್ ಮಹೇಶ್, ಈ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂತೆ 10,755 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಜನರು ಕೂಡ ಒಂದು ಕಡೆ ಜನರಿಗೆ ಸೇಫ್ಟಿ ಇಲ್ಲ, ಜನರ ಬಗ್ಗೆ ಮಾತನಾಡ್ತಾ ಇಲ್ಲ. ಮತ್ತೊಂದು ಕಡೆ ಪಶು ಇಲಾಖೆಗೆ ಸಂಬಂಧಪಟ್ಟಂತೆ, ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಇಲ್ಲಿ ನೇರವಾಗಿ ಅಂತ ಹೇಳಿದ್ರೆ ಇದನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಡಿ ಗ್ರೇಡ್ ಹುದ್ದೆಗಳಲ್ಲಿ ಅತಿ ಹೆಚ್ಚಿರುವಂಥದ್ದು 6,051 ಅಂತ ಹೇಳಿ. ಈ ಡಿ ಗ್ರೇಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸಿ ಗ್ರೇಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರೆ ನಿಮಗೆ ಕಾಲ್ ಫಾರ್ ಆಗುತ್ತೆ. ನೇಮಕಾತಿಗೆ ಕಾಲ್ ಫಾರ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ನಿಮ್ಗೆ ಅಭ್ಯರ್ಥಿಗಳು ಕಡಿಮೆ ಇದ್ದಾರೆ ಅಂತಲ್ಲ, ಲಕ್ಷಾಂತರ ಹುದ್ದೆ ಅರ್ಜಿಗಳು ಬರುತ್ತೆ. ನಿಮಗೆ ಲಕ್ಷಾಂತರ ಹುದ್ದೆಗಳ ಅರ್ಜಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಡ್ತೀರಾ ಅಂತ ಹೇಳಿ. ಬಟ್ ನಿಮಗೆ ಒಂದು FD ಆಗಿರ್ಬೋದು, PD ಆಗಿರ್ಬೋದು, ಇದನ್ನೆಲ್ಲ ಕೂಡ ಅಪ್ಲಿಕೇಶನ್ಸ್ ಅನ್ನ ಕರೀತಾರೆ. ನೇಮಕಾತಿಯನ್ನು ಕರೆದಂತಹ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಅಭ್ಯರ್ಥಿಗಳು ಬರ್ತಾ ಇರ್ತಾರೆ, ಅರ್ಜಿಗಳನ್ನು ಹಾಕ್ತಾರೆ. ಬಟ್ ಅದನ್ನು ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದೊಂದು ಪ್ರಶ್ನೆ. ಆದರೆ ಪಶುಸಂಗೋಪನೆಯಲ್ಲಿ ನಿಮಗೆ ಯಾವಾಗ ಯಾವ ರೀತಿ ಕಾಲ್ ಫಾರ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಒಂದೊಂದು ಟೈಮಲ್ಲಿ. ಮೇನ್ ಪ್ರಾಬ್ಲಮ್ ಏನಂತ ನಮಗನ್ಸ್ತಾ ಇರೋದಂತ ಹೇಳಿದ್ರೆ, ನಿಮ್ಗೆ ನೋಡಿ, ಕಂದಾಯ ಇಲಾಖೆ SD FT ಆಗಿರ್ಬೋದು ದೊಡ್ಡದಾಗಿ ಸದ್ದಾಗುತ್ತೆ, ಪೊಲೀಸ್ ಇಲಾಖೆಯಲ್ಲಿ ದೊಡ್ಡದಾಗಿ ಸದ್ದಾಗುತ್ತೆ. ಬಟ್ ನಿಮ್ಗೆ ಪಶುಸಂಗೋಪನೆ ಅಂತ ಹೇಳಿದ್ರೆ ಆ ಇಲಾಖೆಗೆ ಸಂಬಂಧಪಟ್ಟ ಯಾವಾಗ ಕಾಲ್ ಫಾರ್ ಆಗುತ್ತೆ, ಅದಕ್ಕೆ ಏನು, ಅದನ್ನ ಯಾವ ರೀತಿಯಾಗಿ ನಾವು ಎಜುಕೇಟ್ ಮಾಡಬೇಕು, ಏನು ಎಜುಕೇಟ್ ಆಗಿರಬೇಕು ಅನ್ನೋದೇ ಮಾಹಿತಿ ಇರೋದಿಲ್ಲ. ಅದು ಕೂಡ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಓವರಲ್ ಆಗಿ ನೋಡಿದಂತಹ ಸಂದರ್ಭದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಉಸ್ತುವಾರಿ ವಹಿಸ್ಕೊತಾರೆ ಸಚಿವರಿಗೆ, ಅವ್ರಿಗೆ ಅಟ್ಲೀಸ್ಟ್ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ ಆ ಇಲಾಖೆಯಲ್ಲಿ ಏನಿದೆ, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಈಗ ಇರುವಂತದ್ದು ಏನಾಗಿದೆ ಅಂತ ಹೇಳಿದ್ರೆ, ಸಾಕಷ್ಟು ಮಂದಿ ಹಿರಿತನಕ್ಕೋ, ಜಾತಿಗೋ, ಹಣಕ್ಕೋ ಅಥವಾ ನಮ್ಮ ಆಪ್ತರು ಅವ್ರ ಆಪ್ತರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಕೊಡ್ತಾರೆ, ಖಾತೆಗಳನ್ನ ಹಂಚಿಕೆ ಆಗ್ತಾರೆ. ಈ ರೀತಿ ಖಾತೆ ಹಂಚಿಕೆಯಿಂದಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ದುರ್ಗದಲ್ವಾ? ಪಶುಸಂಗೋಪನಾ ಇಲಾಖೆ ರೈತರ ಜೊತೆಗೆ ನೇರ ಸಂಪರ್ಕವನ್ನ ಇಟ್ಕೊಳ್ಳುತ್ತೆ. ರೈತರ ಸಮಸ್ಯೆಗಳಾಗಿರ್ಬೋದು, ರೈತರಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡುತ್ತೆ. ಯಾಕೆಂತಂದು ಹೇಳಿದ್ರೆ, ಜಾನುವಾರುಗಳನ್ನ ಸಂರಕ್ಷಣೆ ಮಾಡಬೇಕಾಗಿರುವಂತಹ ಇಲಾಖೆ ಆಗಿರುತ್ತೆ. ಮತ್ತೆ ರೈತರ ಹಾಲು ಉತ್ಪಾದಕರ ಉತ್ತೇಜನ ಕೊಡುವಂತಹ ಇಲಾಖೆ. ನಾವು ಮೊನ್ನೆ ಅಷ್ಟೇ ನಮ್ಮ ನ್ಯೂಸ್ ಅಲ್ಲೂ ಕೂಡ ಒಂದು ಸುದ್ದಿ ಆಯ್ತು, ಹಾಲು ಉತ್ಪಾದಕರಿಗೆ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದೆ. 622 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಸೊ ನೀವು ಒಂದು ಕಡೆಗೆ ಇಲಾಖೆ ನಿರ್ವಹಣೆಯನ್ನು ಮಾಡುವಂತ ವಿಚಾರವನ್ನ ಸಚಿವರ ಜವಾಬ್ದಾರಿ ಹೊತ್ತಿರ್ತಾರೆ. ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಏನು ಇಲ್ಲ ಅನ್ನುವಂಥ ಚರ್ಚೆಗಳು ಬೇರೆ. ಆದರೆ ನಿಮ್ಮ ಕೂತು ಕೂಡ ಯಾರು ಈ ಸರ್ಕಾರದಲ್ಲಿ ಬಹಳ ಪ್ರಾರಂಭದಲ್ಲಿ ಹೇಳುವಂಥದ್ದು ಮತ್ತೆ ಕಾಂಗ್ರೆಸ್ನಲ್ಲಿ ಚರ್ಚೆ ಇರೋದು ಏನಂತಂದು ಹೇಳಿದ್ರೆ, ಯಾರು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಲ್ವೋ, ಇಲಾಖೆಯನ್ನ ಸಕ್ರಿಯವಾಗಿ ಯಾರು ನಡೆಸ್ಕೊಳ್ಳಲ್ವೋ, ಈ ಸರ್ಕಾರದ ಯೋಜನೆಗಳನ್ನು ಜನಪರವಾಗಿ ರೂಪಿಸ್ತೋಳ್ವೋ ಅಂಥವ್ರನ್ನ ಕೈ ಬಿಡಲಾಗುತ್ತೆ ಅನ್ನುವಂಥ ಚರ್ಚೆ ಈಗಲೂ ಇದೆ. ಆದ್ರೆ ನಾವು ಆ ಚರ್ಚೆಗೆ ಹೋಗುವಂಥದ್ದು ಬೇಡ. ಆದ್ರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ನೀವು ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳ ಪ್ರಮಾಣ ಎಷ್ಟಿದೆ? ಜಾನುವಾರುಗಳಿಗೆ ಏನಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅದನ್ನ ಚಿಕಿತ್ಸೆ ಕೊಡುವಂಥವ್ರು ಎಷ್ಟು ಪ್ರಮಾಣದಲ್ಲಿದೆ? ಆ ಒಂದು ಸಮಸ್ಯೆ ಇದೆ. ಒಂದು ಜಾನುವಾರಿಗೆ ಏನಾದರೂ ಸಮಸ್ಯೆ ಆದರೆ, ಜಾನುವಾರುಗಳಿಗೆ ಸಮಸ್ಯೆ ಆದಂಥ ಕೃಷಿ ಚಟುವಟಿಕೆಗಳು ಯಾವ ರೀತಿ ನಡಿಬೇಕು, ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಒಂದು ಕೃಷಿ ಚಟುವಟಿಕೆ ನಡಿಬೇಕು ಅನ್ನೋಂಥದ್ದಾದ್ರೆ ಆ ಭಾಗದ ರೈತರಿಗೆ, ಅಂದ್ರೆ ಆ ರೈತರಿಗೆ ಸಮರ್ಪಕವಾಗಿ ರೈತರಷ್ಟೇ ಸಾಮರ್ಥ್ಯವನ್ನ ಕೆಲಸವನ್ನ ಮಾಡುವಂಥದ್ದು ಜಾನುವಾರುಗಳು. ಸೊ ಅವನ್ನೇ ನಂಬ್ಕೊಂಡುವಂತ ರೈತರು ಏನ್ ಮಾಡ್ಬೇಕು? ಇದು ರೈತರ ಸಮಸ್ಯೆ. ಹಾಲು ಉತ್ಪಾದಕರ ಸಮಸ್ಯೆಗಳು ಸಾಕಷ್ಟಿದಾವೆ. ಆದ್ರೆ ನೀವು ಎಲ್ಲವನ್ನೂ ನಾವು ಆಗ್ಲೇನು ಪ್ರತಿ ಇಲಾಖೆಯಲ್ಲೂ ಹೇಳುತ್ತಾ ಸಮಸ್ಯೆಗಳು 1000 ಇದಾವೆ, ಯೋಜನೆಗಳು 1000 ಇದಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದು ಹೇಳಿದ್ರೆ ಯೋಜನೆಗಳನ್ನ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆದ್ರೆ ಆ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು ಅಂತಂದಾದ್ರೆ ನೀವು ನೇರವಾಗಿ ಅಧಿಕಾರಿಗಳೇ ಅಗೇನ್ ಅಲ್ಲಿ ಅಧಿಕಾರಿಗಳೇ ಇರಬೇಕು. ಆ ಅಧಿಕಾರಿಗಳಿದ್ರೆ ಮಾತ್ರ ನೀವು ಪ್ರಶ್ನೆ ಮಾಡಬೇಕಾಗತ್ತೆ.
ಯಾಕಪ್ಪ ನೀ ಈ ಯೋಜನೆ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಮಾಡುವಂತ ಅಧಿಕಾರ ನಿಮಗಿರುತ್ತೆ. ನೀವು ಈ ರೀತಿಯ ಹುದ್ದೆಗಳನ್ನ ಖಾಲಿ ಮಾಡಿ ಇಟ್ಕೊಂಡು ರೈತರ ಸಮಸ್ಯೆ ನಾವು ಬಗೆಹರಿಸ್ಬಿಡ್ತೀವಿ ಅನ್ನೋಂಥ ಮಾತುಗಳನ್ನ ಹೇಳುವಂಥದ್ದಾದ್ರೆ ಜನರು ನಿಮ್ಮ ಮಾತುಗಳನ್ನ ಕೇಳಬಹುದು. ಆದ್ರೆ ಪ್ರಾಕ್ಟಿಕಲಿ ಅದು ನನಗೆ ವರ್ಕ್ ಆಗ್ತಾ ಇಲ್ಲ ಅನ್ನೋಂಥದ್ದಾದ್ರೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅನ್ನೋಂಥ ಮಾತುಗಳು ಸಹಜವಾಗಿ ಬರುತ್ತೆ. ಈಗ ಸಚಿವರು ಇಲ್ಲ ರೀ, ನಾವು ಸಮಸ್ಯೆಗಳನ್ನ ಬಗೆಹರಿಸ್ಬಿಡ್ತೀವಿ, ರೈತರ ಪರವಾಗಿದ್ದೀವಿ, ಹಾಲು ಉತ್ಪಾದಕರಿಗೆ ನಾವು ಎಲ್ಲ ಬೆಂಬಲವನ್ನು ಕೊಟ್ಬಿಡ್ತೀವಿ ಅನ್ನೋಂಥ ಮಾತುಗಳನ್ನ ಹೇಳುವಂಥದ್ದಲ್ಲ. ನೀವು ಕೆಲಸಕ್ಕೂ ಕಾರ್ಯಕ್ಕೂ ವ್ಯತ್ಯಾಸ ಆಗಬಾರ್ದು. ನೀವು ಹೇಳಿದಂತ ಕೆಲಸವನ್ನ ಜಾರಿ ಮಾಡಬೇಕು ಅಂತಂದು ಹೇಳಿದ್ರೆ ಹುದ್ದೆಗಳ ಭರ್ತಿ ಆಗ್ಬೇಕು. ರೈತರ ಇವತ್ತಿಗೂ ಕೂಡ ಸಾಲವನ್ನು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಕಾಲಕ್ಕೆ ಮಳೆ ಬೆಳೆ ಇವೆಲ್ಲವನ್ನು ಆದಾಗ್ಲೂ ಕೂಡ ರೈತರಿಗೆ ಒಂದು ಸರಿಯಾಗಿ ಸ್ಪಂದನೆ ಸಿಗಬೇಕು ಅಂತಂದು ಹೇಳಿದ್ರೆ ನೇರವಾಗಿ ನಾನು ಆಗ್ಲೇನೆ ಹೇಳಿದೆ, ಸರ್ಕಾರಕ್ಕೂ ಮತ್ತು ಜನರಿಗೂ ಮಧ್ಯೆ ಇರುವಂತಹ ಕೊಂಡಿ ಯಾರು ಅಂತಂದು ಹೇಳಿದ್ರೆ ಇಲಾಖೆ, ಆ ಇಲಾಖೆಯ ಅಧಿಕಾರಿಗಳು. ಸೊ ಹಂಗಾಗಿ ಇದು ಕೂಡ ರೈತರಿಗೆ ನೀವು ಸ್ಪಂದಿಸಬೇಕು ಅಂತಂದ್ರೆ ನಾವು ಬೇರೆ ಇನ್ನೂ ಅನೇಕ ವಿಚಾರಗಳಿದಾವೆ ಈ ಒಂದು ಇಲಾಖೆಯಲ್ಲಿ. ಆದ್ರೆ ಅದರೆಲ್ಲದಕ್ಕಿಂತ ಮುಖ್ಯವಾಗಿ ನೇರವಾಗಿ ಜನರಿಗೆ, ರೈತರಿಗೆ ಮತ್ತು ಜಾನುವಾರುಗಳಿಗೆ ಏನಿದಾವೆ ಅದರಗಳ ನಿರ್ವಹಣೆ ಮಾಡಬೇಕು ಅಂತಂದ ಹೇಳಿದ್ರೆ ಆ ನಿರ್ವಹಣೆಗೆ ಒಬ್ರು ಬೇಕಲ್ಲ, ಆ ಅಧಿಕಾರಿಗಳು ಬೇಕು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಇದೇ ಇಲಾಖೆಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಈ ನಮ್ಮ ಕಡೆ ಅಂತ ಈ ಕೋಲಾರ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧ ಡಾಕ್ಟರ್ಗಳಂತ ಬರ್ತಾರೆ. ಈ ಏನಾದರೂ ಪ್ರಾಬ್ಲಮ್ ಆದ್ರೆ ಜಾನುವಾರುಗಳಿಗೆ ಅಂತ ಹೇಳಿ ಅಲ್ಲಿ ನಾನು ನೋಡಿದಾಗ್ಲೇ ಡಾಕ್ಟರ್ಗಳು ಇರುವಂಥದ್ದು ಒಂದು ಜಾನುವಾರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬರೋದು 3 ದಿನದ ನಂತರನೇ. ಅಲ್ಲಿವರೆಗೂ ಆ ಹಸು ಇರುತ್ತೋ ಹೋಗಿರುತ್ತೋ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಕೇವಲ ಹಸು ಅಂತ ಹೇಳಿದ್ರೆ ಅದು ಒಂದು ಪ್ರಾಣಿ ಆಗಿರೋದಿಲ್ಲ, ಇಡೀ ಕುಟುಂಬದ ಸದಸ್ಯ ಆಗಿರುತ್ತೆ. ಮತ್ತು ಇಡೀ ಕುಟುಂಬ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ಒಂದು ಹಸು ತೀರ್ಕೊಂಡ್ರೆ ಅಥವಾ ಸಾವನ್ನಪ್ಪಿದ್ರೆ ಇಡೀ ಕುಟುಂಬ ಕೂಡ ಒಂದು ರೀತಿಯಾಗಿ ಸಂಕಷ್ಟಕ್ಕೀಡಾಗುತ್ತೆ. ಇನ್ನು ಮುಂದೆ